ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. 65 ವರ್ಷಗಳಲ್ಲಿ ಹುಚ್ಚುಮುಂಡೆ ಮದುವೆಲಿ ಉಂಡೋನೇ ಜಾಣ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ನವರು ಅಧಿಕಾರ ಮಾಡಿದ್ರೆ ಏನು ಮಾಡಿದ್ರು, ಬರೀ ದುಡ್ಡು ಹೊಡೆಯೋದೇ ಆಗೋಯ್ತು. ಇವರಿಗೆ ಯಾವುದೇ ಇದರಲ್ಲಿ ಪರ್ವರ್ಟೆಡ್ ಮೈಂಡ್ಸೆಟ್ಟಿನ ಹಿಂದೂಗಳು ಸೇರ್ಕೊಂಡ್ಬಿಟ್ಟಿದ್ದಿರಲಿ. ಈ ಪರ್ವರ್ಟೆಡ್ ಹಿಂದೂ ಮೈಂಡ್ಸೆಟ್ ಅಂದರೆ ಏನು ಅಂತ ಹೇಳ್ತೀನಿ ಬನ್ನಿ. ಕರ್ನಾಟಕದಲ್ಲಿ ನೋಡಿ, ಹೇಗಾದರೂ ಮಾಡಿ ಅಧಿಕಾರ ಪಡಬೇಕು ಅಂತ ಕಾಂಗ್ರೆಸ್ನವರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ನವ್ರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು. 5 ಗ್ಯಾರಂಟಿಗಳಲ್ಲಿ 2 ಗ್ಯಾರಂಟಿನೂ ಕುಂಟ್ಕೊಂಡು ನಡೀತಾ ಇದೆ. ಅವರೇನು ಮಾಡಿದ್ರು, 5 ಗ್ಯಾರಂಟಿ ನುಡಿದಂತೆ ನಡೆದಿದ್ದೆ ಅಂತ ಕರ್ನಾಟಕದ ಸರ್ಕಾರದ ಬಸ್ಗಳು ಹಿಂದೆಲ್ಲ ಹಾಕೊಂಡು ಮೆರೆದುಬಿಟ್ರು. ಮತ್ತೇನಾಯಿತು, ಕರ್ನಾಟಕದಲ್ಲಿ ಬರಗಾಲ ಬಂದಿದೆ, ರಸ್ತೆ ಮಾಡಿಸೋದಕ್ಕೆ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. SC STಗಳ ಅಭಿವೃದ್ಧಿ ಸಮಾಜದ ಏಳಿಗೆಗೋಸ್ಕರ ಇಟ್ಟಿರೋ ದುಡ್ಡನ್ನೆಲ್ಲ ಗ್ಯಾರಂಟಿಗಳಿಗೆ ಅನುಭವಿಸ್ಬಿಟ್ಟಿದ್ದಾರೆ. SC ST ಅಭಿವೃದ್ಧಿ ನಿಗಮದ ದುಡ್ಡನ್ನೆಲ್ಲ ತಂದು ಇಲ್ಲಿ ಹಾಕಿದ್ದಾರೆ. ಆ ಅಭಿವೃದ್ಧಿ ನಿಗಮಕ್ಕೆ ದುಡ್ಡಿಲ್ಲ. ಮತ್ತು ರೈತರು ಕೊಡಬೇಕಾಗಿರೋ ದುಡ್ಡಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಕೊಡ್ತಕ್ಕಂಥ ದುಡ್ಡಿಲ್ಲ. ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆಗಿದೆ ಅಂತೆ. ಹೀಗೆ ಅಭಿವೃದ್ಧಿ ಕಾರ್ಯಗಳೆಲ್ಲ ಕುಂಠಿತ ಆಗಿದೆ. ಎಲ್ಲ ಕುಂಠಿತ ಆಗಿದ್ದರು. ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ನಾವು ನೋಡಿದಂತೆ ನಡೆದಿದ್ದೇವೆ. ಕಾಂಗ್ರೆಸ್ಸಲ್ಲಿ ಜನರನ್ನ ಸ್ಟ್ರಾಂಗ್ ಮಾಡಿದ್ದೇವೆ, ಜನರನ್ನ ಶ್ರೀಮಂತರನ್ನಾಗಿ ಮಾಡಿದ್ದೇವೆ ಅಂತ ಹೇಳಿಬಿಟ್ಟು ಇವರು ಅಧಿಕಾರಕ್ಕೆ ಬಂದಿದ್ದಾರಲ್ಲ, ಇವ್ರದ್ದು ಏನಾಗಿದೆ ಅಂದರೆ, ಸ್ವಂತವಾಗಿ ಬದುಕನ್ನ ಕಟ್ಕೋಬೇಕು, ಸ್ವಂತವಾಗಿ ದುಡಿಬೇಕು, ಕಷ್ಟಪಟ್ಟವ್ರು ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ. ಇದನ್ನು 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಅಲ್ಲೊಂದು ಇಲ್ಲೊಂದು ಡೈಲಾಗ್ ಬಿಟ್ಬಿಡ್ತೀವಿ ನಾವು. ಏನು ಅಂದರೆ, ಎಲ್ಲಿ ಲಿಂಗಾಯತರು ಜಾಸ್ತಿ ಇದ್ದಾರೆ ಅಲ್ಲಿ ಸಿದ್ದರಾಮಯ್ಯನವ್ರು ಮಾಡಿರೋ ಕೆಲಸನೂ ಇದೆ, ಡಿ ಕೆ ಶಿವಕುಮಾರ್ ಅವ್ರು ಮಾಡಿರೋ ಕೆಲಸ ಇದೆಲ್ಲ. ಸ್ವಾಮಿ, ನಿಮ್ಮನ್ನು ಅಧಿಕಾರ ಕೊಟ್ಟಿದ್ದಾರೆ ಅಂತಂದರೆ ಬನ್ನಿ, ದುಡಿಯೋ ಕೈಗಳಿಗೆ ಎಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಿಬಿಟ್ಟಿದ್ದೀರಿ ಅನ್ನೋದು ನೀವು ಹೇಳಬೇಕು. ನೀವು ಬಿಟ್ಟಿ ಭಾಗ್ಯ ಕೊಟ್ಟಿದ್ದಾನೆ, ಭಿಕ್ಷುಕರನ್ನ ಜಾಸ್ತಿ ಮಾಡಿ ನೀವು ದೇಶನ ಸ್ಟ್ರಾಂಗ್ ಮಾಡೋದು ಇದು ಒಪ್ಪೋ ಮಾತಲ್ಲ. ಪ್ರಪಂಚದಲ್ಲೇ ಇದನ್ನು ಒಪ್ಪೋದಿಲ್ಲ ಮಾತನ್ನ. ನೀವು ಇದನ್ನು ಹೇಳ್ತೀರಾ ಅಂತಂದರೆ, ದುಡಿಯೋ ಕೈಗಳಿಗೆ ಎಷ್ಟು ಕೆಲಸ ಕೊಟ್ಟಿದ್ದೀರಾ ನೀವು. ಎಲ್ಲರೂ ದುಡಿದ್ರೆ ದೇಶ ಸ್ಟ್ರಾಂಗ್ ಆಗುತ್ತೆ, ಎಲ್ಲರೂ ದುಡಿದ್ರೆ ಮನೆ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಮಗ ಮನೆಯಲ್ಲಿ ಏನೂ ಕೆಲಸ ಮಾಡದೆ ಗೌರ್ಮೆಂಟ್ ಅಕ್ಕಿ ತಿನ್ಕೊಂಡು ಒಂದು ಒಳ್ಳೆ ಹೆಣ್ಣನ್ನ ಮದುವೆ ಆಗ್ತಾನೆ ಅಂತಂದರೆ, ನಿಮ್ಮ ಮಗನಿಗೆ ಹೆಣ್ಣು ಸಿಗುತ್ತಾ ನೋಡಿ. ನೀವು ಇದನ್ನು ಯೋಚನೆ ಮಾಡಬೇಕು. ಇದೆಲ್ಲ ಯೋಚನೆ ಮಾಡ್ದೇ ಏನು ಮಾಡಿದ್ರಿ, ದೇಶದ ವ್ಯವಸ್ಥೆನೇ ಸ್ಟ್ರಾಂಗ್ ಮಾಡಿಬಿಟ್ರಿ, ಹಾಳು ಮಾಡಿಬಿಟ್ರಿ. ಹಾಳು ಮಾಡ್ತಾ ಏನು ಮಾಡಿದ್ರಿ, ರೈತರು ಬೆನ್ನೆಲುಬು ಅಂತ ಬಾಯಿ ಮಾತಲ್ಲಿ ಹೇಳಿದ್ರಿ. ರೈತರಿಗೆ ಪೂರಕವಾದಂಥ ಏನೂ ಕೆಲಸ ಮಾಡಲಿಲ್ಲ. ಬನ್ನಿ, ನರೇಂದ್ರ ಮೋದಿಯವರು ಹೇಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ. ನರೇಂದ್ರ ಮೋದಿಯವರು ಏನು ಮಾಡಿದ್ದಾರೆ ನೋಡಿ, ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ರೈತರಿಗೆ ಹೇಗೆ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಈ ಯೋಚನೆ ಮಾಡಿದ ಪ್ರಯೋಗದ ಇದೇನೆ ನಮೋ ಡ್ರೋನ್ ದೀದಿ ಅಂತ ಅಂದ್ಬಿಟ್ಟು. ನಮೋ ಅಂದರೆ ನರೇಂದ್ರ ಮೋದಿ, ಡ್ರೋನ್ ದೀದಿ. ನೋಡಿ, ಡ್ರೋನು ಎಲ್ಲ ಕೆಲಸಗಳಿಗೂ ಉಪಯೋಗ ಬರ್ತಾ ಇದೆ. ಎಲ್ಲ ಕೆಲಸಗಳಿಗೂ ಉಪಯೋಗ ಬರ್ತಾ ಇದೆ ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಹಳ ಉಪಯೋಗಿಸ್ತಾರೆ. ಏನಂತ, ಎಲ್ಲರೂ ದೊಂಬಿ ಆಯಿತು, ಎಲ್ಲರೂ ಫೈರಿಂಗ್ ಮಾಡಬೇಕು, ಎಲ್ಲರೂ ಕಳ್ತನ ಆಯಿತು, ಎಲ್ಲರೂ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಕೆಟ್ಟೋಯ್ತು ಅಂತಂದರೆ ಡ್ರೋನ್ಗಳನ್ನ ಉಪಯೋಗಿಸ್ತಾರೆ. ಈಗ ಎಲ್ಲರೂ ಸಹ ಡ್ರೋನ್ಗಳನ್ನ ನೋಡಿದ್ದೀವಿ. ಏನು ಅಂದರೆ 4 ಕಾಲಿರುತ್ತೆ, ಜೇನು ಥರ ಮೇಲೆ ಹಾರ್ತಾ ಇರುತ್ತೆ, ಫೋಟೋ ತೆಗಿತಾ ಇರುತ್ತದು. ಏನು ಅಂದರೆ ರಿಯಲ್ ಟೈಮ್ ಪಿಕ್ಚರ್ನ ತೆಗೆಯುತ್ತೆ, ಏನು ನಡೀತಾ ಇದೆ ಅದು ಗೊತ್ತಾಗ್ತಾ ಇರುತ್ತೆ. ಆ ದೃಷ್ಟಿಯಿಂದ ಡ್ರೋನು ಪೊಲೀಸ್ನವ್ರು ಜಾಸ್ತಿ ಉಪಯೋಗಿಸ್ತಾರೆ. ಇದಲ್ಲದೆ ಬನ್ನಿ, ಡ್ರೋನ್ಗಳನ್ನ ಮದುವೆಗಳಲ್ಲೂ ನೋಡಿದ್ದೀವಿ. ಈಗ ಏನು ಅಂದರೆ, ಮದುವೆಯಲ್ಲಿ ಗಂಡು ಹೆಣ್ಣು ಕೂತಿರುತ್ತೆ, ರಿಸೆಪ್ಷನ್ ಇರ್ಬೋದು, ಊಟದ ಸಮಯ ಇರ್ಬೋದು, ಏನಾಗುತ್ತೆ, ಡ್ರೋನ್ ಹಾರಾಡ್ತಿರುತ್ತೆ ನಮ್ಮ ತಲೆ ಮೇಲೆ. ಏನು ಅಂದರೆ, ಅಲ್ಲಿ ಕ್ಯಾಮ್ರಾ ಆನ್ ಮಾಡಿಬಿಟ್ಬಿಟ್ಟಿರ್ತಾರೆ, ಫೋಟೋ ತೆಗಿತಾ ಇರುತ್ತೆ. ಇದನ್ನು ನಾವು ನಂತರ ಕೂತ್ಕೊಂಡು ನೋಡ್ಬೋದು. ಹೀಗೆ ಡ್ರೋನು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಡ್ರೋನ್ ಇಲ್ಲದೇ ಏನೂ ಕೆಲಸ ನಡೆಯೋದಿಲ್ಲ. ನರೇಂದ್ರ ಮೋದಿಯವರು ಇದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ದೇಶದ ಬೆನ್ನೆಲುಬು ರೈತರು ಅಂತ ಹೇಳಿದ್ದಾರೆ. ರೈತಾಪಿ ವರ್ಗ ಚೆನ್ನಾಗಿದ್ದರೆ ನಮಗೆ ಊಟದ ಸಮಸ್ಯೆ ನೀಗುತ್ತೆ ಅಂದ್ಬಿಟ್ಟು ಭಾರತ ದೇಶ, ಹಿಂದೂಸ್ತಾನ ಇವತ್ತು ಊಟದಲ್ಲಿ ಸ್ವಾವಲಂಬಿಯಾಗಿದೆ. ನಾವು ಬೇರೆ ದೇಶಕ್ಕೆ ಹೇಗೆ ಕೊರೋನಾ ವ್ಯಾಕ್ಸಿನ್ನ ನಾವು ಹೊರಗಡೆ ದೇಶಕ್ಕೆ ಫ್ರೀಯಾಗಿ ಕೊಟ್ಟಿವಿ, ಅನೇಕ ದೇಶಗಳಿಗೆ ಫ್ರೀಯಾಗಿ ಕೊಟ್ಟಿದ್ವಿ, ಹಾಗೆ ಆಹಾರವನ್ನು ಸಹ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದ್ದೀವಿ. ಇದನ್ನು ಇನ್ನೂ ಚೆನ್ನಾಗಿ ಬೆಳೆಸಬೇಕು. ಇನ್ನೂ ದುಡಿಯೋ ಕೈಗಳಿಗೆ ಇನ್ನೂ ಚೆನ್ನಾಗಿ ಕೆಲಸ ಕೊಡಬೇಕು. ನಾವು ಎಷ್ಟು ದುಡಿಮೆ ಹಾಕಿದ್ದೀವಿ ಅದಕ್ಕೆ ಪೂರಕವಾದ ಬೆಳೆ ಬೆಳಿಬೇಕು ಅಂತಂದರೆ ಡಿಜಿಟಲ್ ತಂತ್ರಜ್ಞಾನವನ್ನು ಉಪಯೋಗಿಸ್ಕೋಬೇಕು. ಮತ್ತು ಇದಕ್ಕೆ ಡ್ರೋನ್ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ನಮೋ ಡ್ರೋನ್ ದೀದಿ ಅಂತ ಅಂದ್ಬಿಟ್ಟು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಈ ನಮೋ ಡ್ರೋನ್ ದೀದಿ ಅಂದರೆ ಏನು ಅಂತಂದರೆ ನೋಡಿ, ಮನ್ ಕಿ ಬಾತಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಮನ್ ಕಿ ಬಾತಲ್ಲಿ ಮಾತಾಡ್ತಾ ನಮೋ ಡ್ರೋನ್ ದೀದಿ ಬಗ್ಗೆ ಮಾತಾಡಿದ್ದಾರೆ. ನಮೋ ಡ್ರೋನ್ ದೀದಿ ನಮ್ಮ ದೇಶದಲ್ಲಿ ಲಕ್ಷಾಂತರ ಇದರಲ್ಲಿ ಬೆಳಿಬೇಕು. ಏನು ಅಂತಂದರೆ, ನಮ್ಮ ದೇಶದಲ್ಲಿ ಗಂಡಸರಷ್ಟೇ ಅಲ್ಲ, ಹೊಲದಲ್ಲಿ ಕೆಲಸ ಮಾಡೋರು ಜಾಸ್ತಿ ಜನ ಹೆಂಗಸರು ಕೆಲಸ ಮಾಡ್ತಾರೆ. ಸೊ ಹೆಂಗಸರಿಗೆ ಡ್ರೋನ್ ಬಗ್ಗೆ
ಇದು ಕೊಡಬೇಕು, ತಿಳುವಳಿಕೆ ಕೊಡಬೇಕು. ಡ್ರೋನ್ ಹೇಗೆ ಕೆಲಸ ಮಾಡುತ್ತೆ, ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಗೊಬ್ಬರಗಳನ್ನ ಉಪಯೋಗಿಸ್ಬಿಟ್ಟು ನಮ್ಮ ಕೆಮಿಕಲ್ ಇದನ್ನೆಲ್ಲ ಹೇಗೆ ಕಡಿಮೆ ಮಾಡಬೇಕು, ಮತ್ತು ಪೋಷಕಾಂಶ ಜಾಸ್ತಿ ಇರ್ತಕ್ಕಂಥ ಬೆಳೆಗಳು, ಹಣ್ಣುಗಳು, ತರಕಾರಿಗಳನ್ನ ಹೇಗೆ ಬೆಳಿಬೇಕು ಅಂದ್ಬಿಟ್ಟು ಉತ್ತೇಜನ ಮಾಡ್ತಾಯಿದ್ದಾರೆ. ಹಾಗೆ ಉತ್ತೇಜನ ಮಾಡ್ತಾ ನಾವು ಮನ್ ಕಿ ಬಾತಲ್ಲಿ ಹೇಳಿದ್ದಾರೆ, ನಮೋ ಡ್ರೋನ್ ದೀದಿ ಬಗ್ಗೆ ಮಾತಾಡಿದ್ದಾರೆ. ಇದ್ರ ಬಗ್ಗೆ ನಾವು ಮಾತಾಡಬೇಕು. ಏನು ಅಂದರೆ ನಮೋ ಡ್ರೋನ್ ದೀದಿ ಬಗ್ಗೆ ಮಾತಾಡ್ತಾ ಅವರೇನು ಮಾಡಿದ್ದಾರೆ, ಉತ್ತರ ಪ್ರದೇಶದಲ್ಲಿ ಅಲಹಾಬಾದ್ ಅಂತ ಇದೆ. ಅಲಹಾಬಾದ್ ಅನ್ನೋದು ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಿದ್ದು, ಮುಸಲ್ಮಾನರ ಪ್ರಭಾವ ಇದ್ದಾಗ ಅಲಹಾಬಾದ್ ಅಂತ ಕರೀತಿತ್ತು. ಈಗ ಹಿಂದೂಗಳ ಇದು ನಡೀತಾ ಇದೆ, ರಾಜ್ಯಭಾರ ನಡೀತಾ ಇದೆ. ಹಿಂದೂಗಳ ಆಶಯಗಳಿಗೆ, ಹಿಂದೂಗಳ ಗೌರವಕ್ಕೆ, ಹಿಂದೂಗಳ ಹೃದಯದ ಭಾವನೆಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದರೆ ನೋಡಿ, ಅಲ್ಲಿ ಅಲಹಾಬಾದ್ಗೆ ಪ್ರಯಾಗ್ರಾಜ್ ಅಂತ ಹೆಸರಿಟ್ಟಿದ್ದಾರೆ. ಹಿಂದೆ ಇದ್ದಿದ್ದು ಪ್ರಯಾಗ್ರಾಜ್ ಅಂತ. ಪ್ರಯಾಗ್ರಾಜ್ ಅಂತ ಏನಂದರೆ ಗಂಗಾ, ಯಮುನಾ ಮತ್ತು ಸರಸ್ವತಿ ಗುಪ್ತಗಾಮಿನಿಯಾಗಿ ಕರೀತಾರೆ. ಈ 3 ನದಿಗಳು ಸಂಗಮ ಆಗತಕ್ಕಂಥ ಜಾಗವನ್ನು ಪ್ರಯಾಗ್ರಾಜ್ ಅಂತ ಕರೀತಾರೆ. ಅಲ್ಲಿ ಮಹಾಕುಂಭ ನಡೆಯುತ್ತೆ 12 ವರ್ಷಕ್ಕೊಂದ್ಸರಿ. ಈಗ ಮೊನ್ನೆ 5-6 ವರ್ಷದಲ್ಲಿ ಕುಂಭ, 3-4 ವರ್ಷದಲ್ಲಿ ಕುಂಭ ಮೇಳ ನಡೀತು. ಮೈಸೂರಿನಿಂದ ಹೋಗಿರ್ತಕ್ಕಂಥ IAS ಮಾಡಿರ್ತಕ್ಕಂಥ ಒಬ್ಬ ಅಧಿಕಾರಿ DC ಆಗಿದ್ದರು. ಬಹಳ ವ್ಯವಸ್ಥಿತವಾಗಿ ವರ್ಲ್ಡ್ ರೆಕಾರ್ಡ್ ಮಾಡೋ ಥರ ಅವರು ಇದು ಸಕ್ಸಸ್ ಮಾಡಿದ್ರಂತೆ ಕುಂಭಮೇಳನ. ಬಹಳ ವರ್ಲ್ಡಲ್ಲೇ ಫೇಮಸ್ ಆಯ್ತದು. ಪ್ರಪಂಚದ ಎಲ್ಲ ಕಡೆಯೇ ಜನ ಬಂದಿದ್ರು. ಹೀಗೆ ವಿಶ್ವಗುರು ಹೊರಟಿದೆ ಅಂತಲೇ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಇದು ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಇದೇನಾಗಿದೆ, ಆ ಪ್ರದೇಶದಲ್ಲಿ SSLC ಓದಿರ್ತಕ್ಕಂಥ ಸುನೀತಾ ಅನ್ನೋ ಹುಡುಗಿ ಡ್ರೋನ್ನ ನೋಡಿದ್ಲಂತೆ. ಪಾಪ ಹುಡುಗಿ ಸೈಕಲ್ ಹೊಡೆದಿರಲಿಲ್ಲ. ಆ ಹುಡುಗಿ ಏನಾಗಿದೆ, ಈ ಡ್ರೋನ್ನ ಉಪಯೋಗಿಸ್ಬಿಟ್ಟು ಅವ್ರ ಹತ್ರ ಬೀಗ ಅಂತಾರಲ್ಲಿ 2 ಬೀಗನೋ 3 ಬೀಗನೋ ಜಮೀನಿದೆ. ಆ ಮನೆಯಲ್ಲಿ ತಾಯಿ ತಂದೆ ಎಲ್ಲ ವ್ಯವಸಾಯದಲ್ಲಿ ಇದು ಮಾಡ್ತಿರೋರು, ಏನು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಿರೋರು. ಈ ಹುಡುಗಿ ಏನು ಮಾಡಿದ್ದಾಳೆ, ಬೇರೆ ಯಾರ್ದೋ ಡ್ರೋನ್ನ ಇಟ್ಕೊಂಡು ಅದನ್ನೇನು ಗೋಮೂತ್ರ, ಅರಿಶಿಣ, ಶುಂಠಿ ಮತ್ತು ಮೆಣಸಿನಕಾಯಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸಾವಯವ ಗೊಬ್ಬರ ಮಾಡಿದ್ದಾರೆ. ಪೆಸ್ಟಿಸೈಡು, ಕೀಟನಾಶಕ ಮಾಡಿದ್ದಾಳೆ. ಅದನ್ನು ಮಾಡಿಬಿಟ್ಟು ಡ್ರೋನ್ಗೆ ಇದು ಮಾಡಿಬಿಟ್ಟು ಅದನ್ನೆಲ್ಲ ಪ್ರಯೋಗ ಮಾಡಿದ್ದಾಳೆ ತನ್ನ ಹೊಲಗಳಲ್ಲಿ. ಮಾಡಿದಾಗ ಏನಾಗಿದೆ, ಫಲವತ್ತಾಗಿ ಒಳ್ಳೆ ಆಲೂಗೆಡ್ಡೆ ಬೆಳೆದಿದೆ, ಒಳ್ಳೆ ಈರುಳ್ಳಿ ಬೆಳೆದಿದೆ, ಒಳ್ಳೆ ತರಕಾರಿಗಳು ಬೆಳೆದಿದೆ, ಒಳ್ಳೆ ಆಹಾರ ಧಾನ್ಯಗಳು ಬೆಳೆದಿದೆ. ಇದು ಒಂದು ಹೊಸ ಹೆಜ್ಜೆ, ಕ್ರಾಂತಿಕಾರಿ ಹೆಜ್ಜೆ ಆಗಿದೆ. ಇದನ್ನು ಮನ್ ಕಿ ಬಾತಲ್ಲಿ ಹೇಳಿದ್ರು ಅವರು. ಇಷ್ಟು ದೊಡ್ಡ ಇದರ ಉಪಯೋಗ ಆಗುತ್ತೆ ಡ್ರೋನ್ ಅಂದ್ಬಿಟ್ಟು ಅದನ್ನೇನು ಮಾಡೋದು, ದೇಶಕ್ಕೆಲ್ಲ ವಿಸ್ತರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ನಮೋ ಡ್ರೋನ್ ದೀದಿ ಅಂತ ಅಂದ್ಬಿಟ್ಟು ಒಂದು ಹೆಸರು ಕೊಟ್ಬಿಟ್ಟು ಒಂದು ಪ್ರಯೋಗ ಮಾಡಿದ್ದಾರೆ. ತುಂಬ ಇದಾಗಿದೆ. ನಮ್ಮ ದೇಶದ ಎಲ್ಲ ಕಡೆಯಲ್ಲೂ ನಾವು ಸಾವಯವ ಗೊಬ್ಬರಗಳನ್ನ ಉಪಯೋಗಿಸಬೇಕು. ನಮ್ಮ ದೇಹ ಪ್ರಕೃತಿಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಿದ್ರೆ ನಾವು ಔಷಧಿ ಮೇಲೆ ಅವಲಂಬಿತ ಮಾಡ್ತಕ್ಕಂಥ ಸನ್ನಿವೇಶಗಳು ಕಡಿಮೆ ಆಗುತ್ತೆ ಮತ್ತು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು 120 ವರ್ಷ ಬದುಕ್ಬೋದು. ಈ ದೃಷ್ಟಿಯಿಂದ ಈ ನಮೋ ಡ್ರೋನ್ ದೀದಿ ಅಂತ ಏನು ಇದು ಮಾಡಿದ್ದಾರೆ, ಈ ಡ್ರೋನ್ಗಳ ಉಪಯೋಗವನ್ನು ಜಾಸ್ತಿ ಮಾಡಬೇಕು. ಒಂದು, ಪೆಸ್ಟಿಸೈಡ್ಗಳನ್ನ ಹಾಕೋದಕ್ಕೆ, ರೋಗ ನಿರೋಧಕ ಶಕ್ತಿ ಹೊಲಗಳಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಈ ಡ್ರೋನ್ಗಳನ್ನ ಉಪಯೋಗಿಸ್ಬೋದು. ಅದರಲ್ಲೂ ಸಾವಯವ ಗೊಬ್ಬರ ಅಂದರೆ ಬನ್ನಿ, ಗೋಮೂತ್ರ ಇರಬಹುದು. ಮೊಟ್ಟ ಮೊದಲನೇದಾಗಿ ಗೋಮೂತ್ರ, ಶುಂಠಿ, ಹಸಿಮೆಣಸಿನಕಾಯಿ, ಅರಿಶಿಣ ಇದಿಷ್ಟನ್ನು ಮಿಕ್ಸ್ ಮಾಡಿ ಇದನ್ನು ಡೈಲ್ಯೂಟ್ ಮಾಡಿ ಉಪಯೋಗಿಸಿದ್ರೆ ಎಂಥ ಕ್ರಿಮಿಕೀಟಗಳು ಸಹ ಬಾಧೆ ನಾಶ ಆಗುತ್ತೆ, ಒಳ್ಳೆ ಬೆಳವಣಿಗೆ ಬರುತ್ತೆ. ಹತ್ತಿನಲ್ಲಿ ಈ ಪ್ರಯೋಗನ ಬಹಳವಾಗಿ ಮಾಡ್ಬೋದು. ಬೇಳೆಕಾಳುಗಳು ಅಂದ ತಕ್ಷಣ ಪ್ರೋಟೀನ್ ಜಾಸ್ತಿ ಇರುತ್ತೆ. ಮಾಂಸ ತಿಂದರೆ ಪ್ರೋಟೀನ್ ಬರುತ್ತೆ ಅಂತ ಹೇಳ್ತಾರೆ. ಬೇರೆ ದೇಶಗಳಿಗೆ ಹೋದಾಗ ನನ್ನ ಕೇಳ್ತಾರೆ, ನೀವು ಮಾಂಸನೇ ತಿನ್ನಲ್ಲ, ಹೇಗೆ ಬದುಕಿದ್ದೀರಿ ಅಂತಂದ್ಬಿಟ್ಟು. ಅವ್ರಿಗೆ ಗೊತ್ತೇ ಇಲ್ಲ ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಇದೆ ಅಂತ ಅಂದ್ಬಿಟ್ಟು. ಬೇಳೆಕಾಳುಗಳು ಸಮೃದ್ಧವಾಗಿ ಬೆಳಿಬೇಕು, ಅದರಲ್ಲಿ ಪೋಷಕಾಂಶ ಜಾಸ್ತಿ ಇರುತ್ತೆ ನಮಗೆ ಬೇಕು ಅಂತಂದರೆ ಎಲ್ಲಿ ಬೇಳೆಕಾಳುಗಳನ್ನ ಬೆಳಿತೀವಿ ಅಲ್ಲಿ ಈ ಥರ ಗೊಬ್ಬರಗಳನ್ನ ಉಪಯೋಗಿಸೋಣ. ನೋಡಿ, ಗೋಮೂತ್ರ, ಹಸಿಮೆಣಸಿನಕಾಯಿ, ಅರಿಶಿಣ ಮತ್ತು ಶುಂಠಿ, ಬೆಳ್ಳುಳ್ಳಿನೂ ಉಪಯೋಗಿಸ್ಬೋದು. ಈ ಥರ ಖಾರವಾಗಿರ್ತಕ್ಕಂಥ ಏನೇನೋ ನಮಗೆ ಇದು ಸಿಗುತ್ತೆ, ಆರ್ಗ್ಯಾನಿಕ್ ಬೆಳೆಗಳು ಸಿಗುತ್ತೆ. ಇದನ್ನೆಲ್ಲ ಇದು ಮಾಡಿಬಿಟ್ಟು ನೀರಲ್ಲಿ ಬೆರೆಸಿ ಡೈಲ್ಯೂಟ್ ಮಾಡಿ ಹಾಕೋದ್ರಿಂದ, ಡ್ರೋನ್ಗಳನ್ನ ಉಪಯೋಗಿಸಿ ಹಾಕೋದು, ಸಿಂಪಡಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಬೆಳೆಸ್ಬೋದು, ಕ್ರಿಮಿಕೀಟಗಳನ್ನ ನಾಶ ಮಾಡ್ಬೋದು, ನಮ್ಮ ಬೆಳೆ ಇಳುವರಿಗಳನ್ನ ಜಾಸ್ತಿ ಪಡ್ಕೋಬೋದು. ಮತ್ತು ನೈಸರ್ಗಿಕ ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಗೊಬ್ಬರಗಳನ್ನ ಉಪಯೋಗಿಸ್ಬೋದು. ಇದನ್ನೆಲ್ಲ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಮನುಷ್ಯ ಜಾಸ್ತಿ ಕಷ್ಟಪಡೋದು ಬೇಕಿಲ್ಲ, ಸುಲಭವಾಗಿ ಇವನ್ನೆಲ್ಲ ಮಾಡಿಬಿಟ್ಟು ಬೆಳೆ ಹೆಚ್ಚು ತೆಗಿಬೋದು ಅಂತ ಹೇಳಿ ಈ ಡ್ರೋನ್ ದೀದಿ ನರೇಂದ್ರ ಮೋದಿ ಶುರು ಮಾಡಿದ್ದಾರೆ. ಇವರ ಎಫರ್ಟ್ಗಳಿಗೆ ಪ್ರೋತ್ಸಾಹ ಕೊಡಬೇಕು, ಇದನ್ನು ಜಾಸ್ತಿ ಪ್ರಚಾರ ಮಾಡಬೇಕು.
ಕೃಷಿ ವಿಭಾಗಗಳಿವೆ. ಇದೇನಾಗುತ್ತೆ, ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರೋದ್ರಿಂದ ಇಂಥ ಇವುಗಳನ್ನೆಲ್ಲ ತಡೆ ಹಿಡಿದು ಬಿಡ್ತಾರೆ. ಏನಾಗುತ್ತೆ ಅವ್ರಿಗೆ, ದುಡ್ಡು ಮಾಡೋದೊಂದೇ, ಇದು ಅಧಿಕಾರದಲ್ಲಿರೋದು ಅಷ್ಟೇ ಬೇಕಾಗಿರುತ್ತೆ. ನೋಡಿ, ಅವ್ರ ಮಗನ ಬಗ್ಗೆ ಮಾತಾಡಬೇಕಾಗತ್ತೆ. ಅವರೆಲ್ಲೋ ಬೇರೆ ದೇಶಕ್ಕೆ ಹೋದ್ರಂತೆ, ನೋಡ್ಕೊಂಬರ್ಬೇಕು ಅಂತ ಹೋದ್ರಂತೆ, ಅಲ್ಲೆಲ್ಲೋ ಬೌನ್ಸರ್ ಇದ್ದರಂತೆ, ಅಲ್ಲೆಲ್ಲೋ ಏನೋ ಕಿತಾಪತಿ ಮಾಡಿದ್ರಂತೆ, ಅಲ್ಲೆಲ್ಲೋ ಹೊಡೆಸ್ಕೊಂಡ್ರಂತೆ, ಸತ್ತು ಹೋದ್ರಂತೆ. ಅವ್ರ ಹಣ ತಗೊಂಬಂದಿಲ್ಲಿ ಸಂಸ್ಕಾರ ಮಾಡಿದ್ರು. ಅದು ಅಧ್ಯಾಯ ಮರ್ತೋಗ್ಬಿಡುತ್ತೆ. ಈ ಥರದ್ದೆಲ್ಲ ನಮಗೆ ಬೇಕಾಗಿರುತ್ತೆ. ನರೇಂದ್ರ ಮೋದಿಯವರು ಏನು ಈ ನಮೋ ಡ್ರೋನ್ ದೀದಿ ಮಾಡಿದ್ದಾರೆ, ಏನು ಡ್ರೋನ್ಗಳನ್ನ ಉಪಯೋಗಿಸಿ, ಏನು ಪೆಸ್ಟಿಸೈಡ್ಗಳನ್ನ ಉಪಯೋಗಿಸಿ, ಕ್ರಿಮಿನಾಶಕಗಳನ್ನ ಉಪಯೋಗಿಸಿ ಕ್ರಿಮಿನಾಶಕ ಕೀಟಗಳನ್ನ ನಾಶ ಮಾಡ್ತಾಯಿದ್ದಾರೆ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಉತ್ತೇಜನ ಮಾಡ್ತಾಯಿದ್ದಾರೆ. ಇದನ್ನು ಬೆಳೆಸೋಣ. ನಮ್ಮ ಫಾರ್ಮಿಂಗ್ ಕಮ್ಯುನಿಟಿ ಏನಿದೆ, ರೈತರೇನಿದೆ, ಅವರೆಲ್ಲರೂ ಸಹ ಇದನ್ನು ಉಪಯೋಗಿಸಲಿ. ನಮ್ಮ ದೇಶವನ್ನು ಸ್ಟ್ರಾಂಗ್ ಮಾಡೋಣ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.